ಗುರುಭ್ಯೋ ನಮಃ. ಜೈ ಗೋಮಾತಾ ಜೈ ಗೋಪಾಲ್. ನಾನು ಪ್ರತೀಕ್ ಕಾಮತ್ ಅಂತೇಳಿ. ಈಗ ನೀವು ನೋಡ್ತಾ ಇದ್ದೀರಿ ಎಲ್ಲ ಕಡೆ ಪ್ರಕೃತಿ ಯಾವ ರೀತಿಯಲ್ಲಿ ಅದು ವಿಕೋಪಗಳನ್ನು ತೋರಿಸ್ತಾ ಇದೆ. ಆ ವಿಕೋಪಗಳಿಂದ ಮನುಷ್ಯರ ಆರ್ಥಿಕತೆ ಆಗಲಿ ಮತ್ತು ಮಾನಸಿಕ ನೆಮ್ಮದಿ ಆಗಲಿ ಇದೆಲ್ಲವೂ ಎಫೆಕ್ಟ್ ಆಗ್ತಾ ಇದೆ. ಬಿಸ್ನೆಸ್ಗಳಿಗೆಲ್ಲ ಪ್ರಾಬ್ಲಮ್ ಆಗ್ತಾ, ಎಲ್ಲರಿಗೂ ಸುಖ ಶಾಂತಿ ಸಿಗ್ತಾ ಇಲ್ಲ. ಯಾಕೆ ಕಾರಣ? ಮುಖ್ಯತಃ ಪ್ರಕೃತಿ ನಾಶ ಆಗ್ತಾ ಇದೆ. ಪ್ರಕೃತಿಯಿಂದಲೇ ನಾವೆಲ್ಲ ಪಡೆಯೋದು. ಇವತ್ತು ಪ್ರಕೃತಿ ಎಲ್ಲ ಕಡೆ ನಾಶ ಆಗ್ತಾ ಇದೆ. ಏನು ಮುಖ್ಯ ಕಾರಣ ಪ್ರಕೃತಿಗಳು ನಾಶ ಆಗಲಿಕ್ಕೆ? ಈ ದೊಡ್ಡ ದೊಡ್ಡ ಏನೇನು ವೆಸ್ಟರ್ನ್ ಸ್ಟೈಲಲ್ಲಿ ನಮ್ದೇನು ಇಂಡಸ್ಟ್ರಿಗಳೆಲ್ಲ ಕಡೆ ಬಂದಿದೆ, ಅದರಿಂದ ಪೊಲ್ಯೂಷನ್ ಆಗ್ತಾ ಏನಾಗ್ತಾ ಇದೆ, ಅದೇ ಪೊಲ್ಯೂಷನ್ ನಮ್ಮನ್ನು ಪೊಲ್ಯೂಟ್ ಮಾಡ್ತಾ ಇದೆ. ಸೊ ಈ ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ಎಲ್ಲ ಆಗ್ತಿರುವಂಥ ಪೊಲ್ಯೂಷನ್ ಅನ್ನು ಇದರಿಂದ ಪ್ರಕೃತಿಗೆ ಏನು ಮೈನಸ್ ಆಗ್ತಾ ಇದೆ, ನಾವು ಅದನ್ನು ಪಾಸಿಟಿವ್ ಆಗಿ ಮಾಡ್ಬೋದು. ಹೇಗೆ ಮಾಡ್ಬೋದು? ತುಂಬ ಸರಳ, ಏನು ಜಾಸ್ತಿ ಕಷ್ಟ ಏನೂ ಇಲ್ಲ. ನಮ್ಮ ಮುಂಚಿನ ಕಾಲದಲ್ಲಿ ನಮ್ಮ ಪ್ರಕೃತಿ ಹೇಗಿತ್ತು ಅದನ್ನು ರಿಸ್ಟೋರ್ ಮಾಡಲಿಕ್ಕೆ ಮುಖ್ಯವಾಗಿ ಈ 5 ಪಂಚಭೂತ ಅಂತ ನಾವೇನು ಹೇಳ್ತೇವೆ, ಗಾಳಿ ಇರಲಿ, ಆಕಾಶ, ಮತ್ತೆ ಭೂಮಿ, ನೀರು, ಜಲ, ಅಗ್ನಿ, ಈ 5 ಸರಿ ಆದರೆ ಆಟೋಮೆಟಿಕ್ ಆಗಿ ಮನುಷ್ಯರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಇದಕ್ಕೆ ಈ 5 ಸರಿ ಮಾಡೋದು ಏನಂತ ಹೇಳಿದ್ರೆ ಪಂಚಗವ್ಯ ಅಂತ ಹೇಳಿದ್ರೆ ಗೋವು. ಸೊ ಗೋವಿನ ಸಂಪತ್ತಿ ಜಾಸ್ತಿ ಆದರೆ ಆಟೋಮೆಟಿಕ್ ಆಗಿ ಮನುಷ್ಯರಿಗೆ ಬೇಕಾಗಿರುವಂಥದ್ದು ಎಲ್ಲವೂ ಸಿಗ್ತದೆ. ಈಗ ಈ ಇಂಡಸ್ಟ್ರಿಗಳಿಂದ ಏನು ಮೈನಸ್ ಆಗ್ತಾ ಇದೆ, ಇದನ್ನು ಪ್ಲಸ್ ಹೇಗೆ ಮಾಡಬಹುದು ಅಂತ ಹೇಳೋದು ವೆರಿ ಸುಲಭ. ಗೋವುಗಳನ್ನು ರಕ್ಷಣೆ ಮಾಡೋದು ಹೇಗೆ? ಇಂಡಸ್ಟ್ರಿಗೂ ಗೋವಿಗೂ ಏನು ಸಂಬಂಧ ಅಂತ ಬರ್ಬೋದು ಮನಸ್ಸಿನಲ್ಲಿ. ಅದು ತುಂಬಾ ಈಸಿ ನೋಡಿ. ಈಗ ಭೂಮಿ, ಈಗ ಮಳೆ ಬಂದ ಕೂಡಲೇ ಆಟೋಮೆಟಿಕ್ ಆಗಿ ಈಗೆಲ್ಲ ಕಡೆ ಲ್ಯಾಂಡ್ಸ್ಲೈಡ್, ಭೂ ಕುಸಿತ ಇದೆಲ್ಲ ಆಗ್ತಾ ಉಂಟು. ಯಾಕೆ? ಮರಗಳೆಲ್ಲ ಇಲ್ಲ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಜಾಸ್ತಿ ಹುಲ್ಲು ಏನು ಬೆಳೀತಾ ಇಲ್ಲ. ಅದರಿಂದ ಆಟೋಮೆಟಿಕ್ ಆಗಿ ನೀರಿನೊಟ್ಟಿಗೆ ಮಣ್ಣೆಲ್ಲ ಕುಸಿತು ಹೋಗ್ತಾ ಇದೆ. ಮೇಲಿನ ಫರ್ಟೈಲ್ ಲೇಯರ್ ಎಲ್ಲ ಹೋಗ್ತಾ ಇದೆ. ಲ್ಯಾಂಡ್ ಡಿಗ್ರೇಡೇಷನ್ ಆಗ್ತಾ ಇದೆ. ಇದೆಲ್ಲ ಏನು ಕಾರಣ? ಯಾಕಂದ್ರೆ ಭೂಮಿಯಲ್ಲಿರುವಂತ ಫಲವತ್ತತೆ ಕಮ್ಮಿ ಆಗಿದೆ. ಸೊ ಈ ಫಲವತ್ತತೆ ಜಾಸ್ತಿ ಮಾಡೋದು ಹೇಗೆ ಅಂತ ಹೇಳಿದ್ರೆ ಗೊಬ್ಬರ ಬಿದ್ರೆ, ಅಂದ್ರೆ ಗೋವಿನ ಗೊಬ್ಬರ ಬಿದ್ರೆ ಆಟೋಮ್ಯಾಟಿಕ್ ಆಗಿ ಮಳೆ ಬಂದ ಕೂಡಲೇ ಅಲ್ಲಿ ಈ ಗಿಡಗಳು ಮರಗಳು ಎಲ್ಲ ಬೆಳೀತದೆ. ಸೊ ಗಿಡ ಮರಗಳು ಬೆಳೆದ ಕೂಡಲೇ ಆಟೋಮೆಟಿಕ್ ಆಗಿ ಪಶುಗಳು ಏನಿದೆ ಅದೆಲ್ಲ ಇನ್ನೂ ಜಾಸ್ತಿ, ಅಂದ್ರೆ ವೈಲ್ಡ್ ಲೈಫ್ ಜಾಸ್ತಿ ಆಗ್ತದೆ. ಪ್ಲಸ್ ಈಗ ಮರಗಳಿಂದ ಏನಾಗ್ತದೆ, ವಾಯು ಶುದ್ಧಿ ಆಗ್ತದೆ. ನೀರು ಇನ್ನೂ ಕೆಳಗಡೆ ಈ ಗ್ರಾಸಿಂದ ಏನಾಗ್ತದೆ, ಇದು ಫಾಡರ್ ಇಂದ ಎಲ್ಲ ನೀರು ನಿಲ್ತದೆ. ಮಳೆ ಬಂದ ಕೂಡಲೇ ಕುಸ್ತು ಹೋಗುದಿಲ್ಲ. ಸೊ ಗುಡ್ಡೆಗಳಲ್ಲೆಲ್ಲ ನೀರು ಆಸ್ ಅ ರಿಸರ್ವಾಯರ್ ಸ್ಟಾಕ್ ಆಗ್ತದೆ. ಮುಂಚೆಲ್ಲ ನೋಡ್ಬೋದಿತ್ತು, ಈಗ ನದಿಗಳೆಲ್ಲ ಒಂದು ಮಳೆ ನಿಂತು 4-5-6 ತಿಂಗಳ ತನಕ ನೀರು ಕೊಡುವಷ್ಟು ಸಾಮರ್ಥ್ಯ ಇತ್ತು. ಆದ್ರೆ ಈಗ ಅದೇ ನದಿಗಳಲ್ಲಿ ಸಮುದ್ರದಿಂದ ನೀರು ಹಿಂದೆ ಬಂದು ಬ್ಯಾಕ್ ವಾಟರ್ಸ್ ತರ ಆಗ್ತಾ ಇದೆ. ಫ್ರೆಶ್ ವಾಟರ್ ಹೋಗಿ ಸಾಲ್ಟ್ ವಾಟರ್ ಆಗ್ತದೆ ಬೇಗ, ಅದು ಡಿಸೆಂಬರ್ ಒಳಗಡೆ. ಮತ್ತೆ ಅದಕ್ಕೆ ತಡೆ ಕಟ್ಟುವುದು ಇಂಥದ್ದೆಲ್ಲ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಗುಡ್ಡೆಗಳೆಲ್ಲ ಹಾಳಾಗಿದೆ. ಗುಡ್ಡೆಗಳಲ್ಲಿ ರಬ್ಬರ್, ಅಕೇಶಿಯಾ ಇಂಥ ಮರಗಳು ಬಂದು ಎಲ್ಲ ಹಾಳಾಗ್ತಾ ಇದೆ. ಸೊ ಇಂಡಸ್ಟ್ರಿಗಳು ಮತ್ತೆ ಗವರ್ಮೆಂಟ್ ಸೇರಿ ಏನ್ ಮಾಡ್ಬೋದು ಇದನ್ನು ಸರಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ತುಂಬಾ ಸುಲಭ. ಈಗ ಕೆಲವು ಗುಜರಾತ್ ಆಗ್ಲಿ, ರಾಜಸ್ಥಾನ್, ಇಲ್ಲಿ ಕೆಲವು ಸ್ಟೇಟ್ ಅಲ್ಲಿ, ಹರಿಯಾಣ, ಇಲ್ಲೆಲ್ಲ ಸೆಸ್ ಅಂತ ಮಾಡ್ತಾರೆ. ಈ ಸೆಸ್ ಟ್ಯಾಕ್ಸ್ ಅಂತ ಇಂಡಸ್ಟ್ರಿಗಳಿಗೆ ಕೊಡ್ಲಿಕ್ಕೆ ಅಥವಾ ಜನರ ಕೈಯಲ್ಲಿ ಸಹ ಕೊಡಿಸ್ತಾರೆ. ಇದರಿಂದ ಗೋಶಾಲೆಗಳನ್ನು ವೃದ್ಧಿ ಮಾಡಿಸ್ತಾರೆ. ಇನ್ನು ಒಳ್ಳೆ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಈ ತರ ಮಾಡ್ತಾರೆ. ಅದನ್ನು ನಾವು ಯಾವ ರೀತಿಯಲ್ಲಿ ಮಾಡ್ಬೋದು ಇಲ್ಲಿ ಅಂತ ಹೇಳಿದ್ರೆ, ಈ ದೊಡ್ಡ ಇಂಡಸ್ಟ್ರಿಗಳ ಹಿಂದೆ ಒಂದೊಂದು ಸಣ್ಣ ಸಣ್ಣ ಗೋಶಾಲೆ ಮಾಡಿಕೊಂಡು ಅಲ್ಲಿಂದ ಈ ಗೊಬ್ಬರಗಳನ್ನು ಎಲ್ಲ ಕಡೆ ವಿತರಣೆ ಮಾಡಿ, ಅವರಿಂದ ಎಷ್ಟು ಪ್ರಕೃತಿಗೆ ನಾಶ ಆಗ್ತಾ ಇದೆ ಅದಕ್ಕೆ ಈಕ್ವಲೆಂಟ್ ಆಗಿ ಅಷ್ಟೇ ಗೊಬ್ಬರವನ್ನು ಭೂಮಿಗೆ ಹಾಕಿ ಅಷ್ಟೇ ಜಾಗವನ್ನು ಫಲವತ್ತತೆ ಮಾಡಿ ಅಲ್ಲಿ ಎಷ್ಟು ಕಾಡನ್ನು ಬೆಳೆಸುವಂತ ಕಾರ್ಯಕ್ರಮ ಮಾಡಬಹುದು. ಒಂದು ವೇಳೆ ಜನರಿಗೆ ಇದು ಕಷ್ಟ ಅಂತ ಎಣಿಸ್ತದೆ ಅಂತ ಹೇಳಿದ್ರೆ ಇನ್ನೂ ಸುಲಭವಾಗಿ ನಾವು ನಿಮ್ಮಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಈ ಸತಿ ನಾವು ಒಂದು ದೊಡ್ಡ ರಥಯಾತ್ರೆ ಮಾಡ್ತಾ ಇದ್ದೇವೆ, ಭೂಮಿ ಸುಪೋಷಣ ಆಂದೋಲನ ಅಂತ ಹೇಳ್ಕೊಂಡು. ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಈ CSR ಫಂಡ್ಗಳು, ಇದನ್ನೆಲ್ಲ ನಮ್ಮ ಹತ್ರ ATGನೂ ಇದೆ. ಸೊ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ನೀವು ಏನು ಪ್ರಕೃತಿಗೆ ಪಾಸಿಟಿವ್ ಆಗಿ ಮಾಡ್ಬೇಕಾಗಿತ್ತು ಆ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಹತ್ರ ಟೀಮ್ ಇದೆ. ನಾವೇನ್ ಮಾಡ್ತೇವೆ, ಬೇರೆ ಬೇರೆ ಗೋಶಾಲೆಗಳಿಂದ ಬೇರೆ ಇಲ್ಲಿಂದ ಗೊಬ್ಬರವನ್ನು ತಗೊಂಡು, ಈ ಗೊಬ್ಬರದ ಉಂಡೆ, ಘನಜೀವಾಮೃತ ಉಂಡೆವನ್ನು ಮಾಡ್ಕೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ಆಗ್ತದೆ, ನಮ್ಮ ರಥ ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲಿ ಜನರಿಗೆ ಈ ಉಂಡೆಗಳನ್ನು ಮುಟ್ಟಿಸಿ ಅವರು ಅದನ್ನು ಭೂಮಿಗೆ ಹಾಕುವ ಹಾಗೆ ನಾವು ಮಾಡ್ತೇವೆ. ಸೊ ಇದ್ರದ್ದು ಪರಿಣಾಮ ಏನಂತ ಹೇಳಿದ್ರೆ, ಒಂದು ಉಂಡೆ ಸಾಧಾರಣ ಒಂದಿಷ್ಟು ಸಣ್ಣ ಉಂಡೆ ಇದ್ರೆ ಒಂದು ಭೂಮಿಗೆ ಬಿದ್ರೆ 6 ಫೀಟ್ ರೇಡಿಯಸ್ ತನಕ ಅದರದ್ದು ಆರ್ಗ್ಯಾನಿಕ್ ಮ್ಯಾಟರ್ ಅನ್ನು ಬಿಡುವಷ್ಟು ಕೆಪಾಸಿಟಿ ಇರ್ತದೆ. ಈ ಆರ್ಗ್ಯಾನಿಕ್ ಮ್ಯಾಟರ್ ಬಿದ್ದ ಕೂಡಲೇ ಏನಾಗ್ತದೆ, ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಭೂಮಿಗೆ ಬೀಳ್ತದೆ. ಭೂಮಿಗೆ ಬಿದ್ದ ಅಲ್ಲೆಲ್ಲಿ ಈ ಸಣ್ಣ ಸಣ್ಣ ವೃಕ್ಷಗಳೆಲ್ಲ ಉತ್ಪನ್ನ ಆಗ್ತದೆ. ಸೊ ಇದರಿಂದ ಆಟೋಮೆಟಿಕ್ ಆಗಿ ಭೂಮಿಗೆ ತಾಕತ್ ಬರ್ತದೆ. ಭೂಮಿಗೆ ತಾಕತ್ ಬಂದ ಕೂಡಲೇ
ಆಲ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ಸೊ ಈ ಸತಿ ನಾವು ಎಲ್ಲರಿಗೂ ಇದು, ನಾವು ಎಲ್ಲ ಇಂಡಸ್ಟ್ರಿ ಅಂತ ಅಲ್ಲ, ಯಾರ್ಯಾರಿಗೆ ಸುಖ ಶಾಂತಿ ನೆಮ್ಮದಿ ಅವರ ಜೀವನದಲ್ಲಿ ಆರಾಮ್ ಬೇಕು ಅವರಿಗೆಲ್ಲರಿಗೂ ಇನ್ನು ಮುಂದೆ ನಿಮ್ಮ ಪೀಳಿಗೆಗೆ ಅಥವಾ ಇನ್ನು ಮುಂದೆ ಇರುವಂತ ನಿಮ್ಗೆ ಆಹಾರ ಏನು ಬರಬೇಕು ಎಲ್ಲ ಈಗ ಕಲುಷಿತವಾಗಿದೆ. ಇದನ್ನೆಲ್ಲ ಸರಿ ಮಾಡುವಂತ ಒಂದು ದೊಡ್ಡ ನಮ್ಮ ಈ ಆಂದೋಲನ. ಇದರಲ್ಲಿ ಖಾಲಿ ಇದು ಒಂದೇ ಭಾಗ ಅಲ್ಲ ನಾನು ಹೇಳ್ತಾ ಇರೋದು. ಇದರಲ್ಲಿ ಕೃಷಿ, ಗೋರಕ್ಷೆ, ಮತ್ತೆ ಗುರುಕುಲ ಪದ್ಧತಿಯ ಬಗ್ಗೆ, ಶಿಕ್ಷಣದ ಬಗ್ಗೆ, ಮತ್ತೆ ತುಂಬಾ ಹಲವಾರು ಪಂಚಗವ್ಯದಿಂದ ಆಯುರ್ವೇದದ ಬಗ್ಗೆ ತುಂಬಾ ವಿಷಯದಲ್ಲಿ ಪ್ರಚಾರ ನಡೀಲಿಕ್ಕಿದೆ ಈ ಸತಿ. ಸೊ ದಯವಿಟ್ಟು ಎಲ್ಲರೂ ಈ ಪ್ರೋಗ್ರಾಮಿನಲ್ಲಿ ಬರಲೇಬೇಕು, ಅದು ನಮ್ಮ ಒಂದು ಆಸೆ. ಯಾಕಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಇದರಿಂದ, ಮತ್ತೆ ಇದರಿಂದ ಪ್ರಕೃತಿ ಉಳಿತದೆ, ನಿಮ್ಗೂ ಒಳ್ಳೇದಾಗ್ತದೆ. ಹರೇ ಕೃಷ್ಣ, ಜೈ ಗೋಮಾತಾ.